ಕೇವಲ 3 ವರ್ಷದಲ್ಲಿ 30 ವರ್ಷದ ಸಾಧನೆಯನ್ನು ಮಾಡಿ ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾಕ್ಕೆ ಮೊದಲನೇ ಕೊಡುಗೆ ಕೊಟ್ಟಂತವರು ಕರ್ನಾಟಕದ ರೆವಿನ್ಯೂ ಕಂದಾಯ ಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅನ್ನೋದನ್ನ ಜೋರಾಗಿ ಹೊಡಿರೇ, ಚಪ್ಪಾಳೆ ಜೋರಾಗಿ. ಇದಕ್ಕೂ ಪಾಲಿಟಿಕ್ಸ್ ಮಾಡಬೇಡ್ರಿ. ಕೃಷ್ಣ ಬೈರೇಗೌಡರು, ನಾನು ಆನಂದದಿಂದ ಈ ಮಾತನ್ನು ಹೇಳ್ತೀನಿ. ರಾಜಕಾರಣಿಗೆ ಇಚ್ಛಾಶಕ್ತಿ ಇದ್ರೆ ಆ ಇಚ್ಛಾಶಕ್ತಿಯನ್ನು ಯಾವ ರೀತಿ ಪ್ರದರ್ಶನ ಮಾಡಬಹುದು ಅನ್ನೋದಕ್ಕೆ ಕೃಷ್ಣ ಬೈರೇಗೌಡರು ಕೂಡ ಒಂದು ದೊಡ್ಡ ಉದಾಹರಣೆ. ನಾನೇ ಅವ್ರಿಗೆ ದೂರವಾಣಿ, ದಿನೇಶ್ ಅವರು ಹೇಳಿದ್ರು, ನಾನು ಅವ್ರ ದೂರವಾಣಿ ಮುಖೇನ ವಿನಂತಿ ಮಾಡಿ ನಮ್ಮ ಅಧಿಕಾರಿಗಳಿಗೆ ದೂರವಾಣಿ ಮುಖೇನ ಹೇಳಿದೆ, ಕೃಷ್ಣ ಬೈರೇಗೌಡರನ್ನ ಕರೀರಿ. ನನ್ನ ಸ್ವಾರ್ಥ ಏನಿಲ್ಲ, ಆದರೆ ಬೆಂಗಳೂರಿಗೆ ಕೊಡುಗೆ ಕೊಡ್ತಕ್ಕಂಥದ್ರಲ್ಲಿ ರೈಲ್ವೆ ಇಲಾಖೆಯ ಜೊತೆಯಲ್ಲಿ ರಾಜ್ಯ ಸರ್ಕಾರ, ವಿಶೇಷವಾಗಿ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯ ಅನೇಕ ಕೆಲಸಗಳಾಗಬೇಕಾದ್ರೆ ಅದರ ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಕೇವಲ 5,50,00,000 ಕೆಲಸ ಇದು. ನಾನು ಜಗದೀಶ್ ಅಂತ ಇಲ್ಲೆಲ್ಲೋ ಇದ್ದಾನೆ, ಎಲ್ಲಿದೆ ಕಾಂಟ್ರಾಕ್ಟ್, ದಿನೇಶ್ ಗುಂಡ್ರಾಯರ್ ಸಾಹೇಬ್ರೆ, ಒಳ್ಳೆಯವನು, ಸ್ವಲ್ಪ ಸ್ಟ್ರಿಕ್ಟು. ನಾನು ಈ ಭಾಗದ ಜನರಲ್ಲಿ, ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ, ಅವ್ನಿಗೆ ತೊಂದರೆ ಕೊಡಬೇಡ್ರಿ. 6 ತಿಂಗಳು ಹೇಳಿದ್ದೀವಿ, 4.5 ತಿಂಗಳಿಗೆ ಇದನ್ನು ಮುಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಆತ ಮಾಡ್ತಾನೆ. ದಿವಂಗತ ಆನಂದ್ ಕೇವಲ 3 ವರ್ಷದಲ್ಲಿ 30 ವರ್ಷದ ಸಾಧನೆಯನ್ನು ಮಾಡಿ ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾಕ್ಕೆ ಮೊದಲನೇ ಕೊಡುಗೆ ಕೊಟ್ಟಂತವರು ಕರ್ನಾಟಕದ ರೆವಿನ್ಯೂ ಕಂದಾಯ ಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅನ್ನೋದನ್ನ ಜೋರಾಗಿ ಹೊಡಿರೇ, ಚಪ್ಪಾಳೆ ಜೋರಾಗಿ. ಇದಕ್ಕೂ ಪಾಲಿಟಿಕ್ಸ್ ಮಾಡಬೇಡ್ರಿ. ಕೃಷ್ಣ ಬೈರೇಗೌಡರು, ನಾನು ಆನಂದದಿಂದ ಈ ಮಾತನ್ನು ಹೇಳ್ತೀನಿ. ರಾಜಕಾರಣಿಗೆ ಇಚ್ಛಾಶಕ್ತಿ ಇದ್ರೆ ಆ ಇಚ್ಛಾಶಕ್ತಿಯನ್ನು ಯಾವ ರೀತಿ ಪ್ರದರ್ಶನ ಮಾಡಬಹುದು ಅನ್ನೋದಕ್ಕೆ ಕೃಷ್ಣ ಬೈರೇಗೌಡರು ಕೂಡ ಒಂದು ದೊಡ್ಡ ಉದಾಹರಣೆ. ನಾನೇ ಅವ್ರಿಗೆ ದೂರವಾಣಿ, ದಿನೇಶ್ ಅವರು ಹೇಳಿದ್ರು, ನಾನು ಅವ್ರ ದೂರವಾಣಿ ಮುಖೇನ ವಿನಂತಿ ಮಾಡಿ ನಮ್ಮ ಅಧಿಕಾರಿಗಳಿಗೆ ದೂರವಾಣಿ ಮುಖೇನ ಹೇಳಿದೆ, ಕೃಷ್ಣ ಬೈರೇಗೌಡರನ್ನ ಕರೀರಿ. ನನ್ನ ಸ್ವಾರ್ಥ ಏನಿಲ್ಲ, ಆದರೆ ಬೆಂಗಳೂರಿಗೆ ಕೊಡುಗೆ ಕೊಡ್ತಕ್ಕಂಥದ್ರಲ್ಲಿ ರೈಲ್ವೆ ಇಲಾಖೆಯ ಜೊತೆಯಲ್ಲಿ ರಾಜ್ಯ ಸರ್ಕಾರ, ವಿಶೇಷವಾಗಿ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬೆಂಗಳೂರು ನಗರ ಪಾಲಿಕೆ ವ್ಯಾಪ್ತಿಯ ಅನೇಕ ಕೆಲಸಗಳಾಗಬೇಕಾದ್ರೆ ಅದರ ಅವಶ್ಯಕತೆ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಕೇವಲ 5,50,00,000 ಕೆಲಸ ಇದು. ನಾನು ಜಗದೀಶ್ ಅಂತ ಇಲ್ಲೆಲ್ಲೋ ಇದ್ದಾನೆ, ಎಲ್ಲಿದೆ ಕಾಂಟ್ರಾಕ್ಟ್, ದಿನೇಶ್ ಗುಂಡ್ರಾಯರ್ ಸಾಹೇಬ್ರೆ, ಒಳ್ಳೆಯವನು, ಸ್ವಲ್ಪ ಸ್ಟ್ರಿಕ್ಟು. ನಾನು ಈ ಭಾಗದ ಜನರಲ್ಲಿ, ಮುಖಂಡರಲ್ಲಿ ವಿನಂತಿ ಮಾಡ್ತೀನಿ, ಅವ್ನಿಗೆ ತೊಂದರೆ ಕೊಡಬೇಡ್ರಿ. 6 ತಿಂಗಳು ಹೇಳಿದ್ದೀವಿ, 4.5 ತಿಂಗಳಿಗೆ ಇದನ್ನು ಮುಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಆತ ಮಾಡ್ತಾನೆ. ದಿವಂಗತ ಆನಂದ್